ನವೆಂಬರ್ ಕ್ರಾಂತಿಗೊಳ್ಳು ಉತ್ತರಾಧಿಕಾರಿಯ ಸಮರ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಗೆ ಯಾರು ಕೂಡ ಅನಿವಾರ್ಯ ಅಲ್ಲ. ಸಿಎಂ ಸಿದ್ದು ಆಪ್ತ ಸಚಿವ ಇನ್ನು ಎಚ್ಸಿ ಮಹದೇವಪ್ಪ ಅವರು ಈ ರೀತಿಯಾಗಿ ನಿಗೂಢವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಗೆ ಯಾರು ಕೂಡ ಅನಿವಾರ್ಯವಲ್ಲ ಅನ್ನುವಂತಹ ಹೇಳಿಕೆ ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಹದೇವಪ್ಪ ಅವರ ಮಾತಿನ ಗುರಿ ಯಾರ ಮೇಲಿತ್ತು? ಹಾಗಿದ್ರೆ ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಹೇಳಿದ್ರು ಯಾರು ಕೂಡ ಅನಿವಾರ್ಯ ಅಲ್ಲ, ನೀವು ಅನಿವಾರ್ಯ ಅಲ್ಲ ಅಂತ ಹೇಳಿ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರು ಹೇಳಿರಬಹುದು? ಕಾಂಗ್ರೆಸ್ ವ್ಯವಸ್ಥೆಗೆ ಯಾರು ಕೂಡ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ಹೋದಾಗ ಏನಪ್ಪಾ ಮಾಡುವುದು ಅಂತ ಹೇಳಿ ಅಂತಿದ್ರು. ಆ ಬಳಿಕವಾಗಿ ಹಲವರು ಉಟ್ಕೊಂಡ್ರು. ಹೀಗಾಗಿ ಯಾರು ಕೂಡ ಅನಿವಾರ್ಯವಲ್ಲ. ಸಚಿವ ಎಚ್ಸಿ ಮಹದೇವಪ್ಪ ಮಾತಿನ ಹಿಂದೆ ನಾನಾ ಲೆಕ್ಕಾಚಾರಗಳಿದೆಯಾ? ಅಷ್ಟೇ ಅಲ್ಲ, ನನ್ನ ಹೇಳಿಕೆಯನ್ನ ನೀವೇ ವಿಶ್ಲೇಷಣೆ ಮಾಡಿ ನೋಡಿ. ಮಹದೇವಪ್ಪ ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಿ ವಿಶ್ಲೇಷಣೆ ಮಾಡಿ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಚಿವ ಎಚ್ಸಿ ಮಹದೇವಪ್ಪ ಅವರು ಈ ಒಂದು ಹೇಳಿಕೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? Then why are you bothering? There are so many people who are ideologically committed. There are so many leaders in Congress. Plenty of them are ideologically. Ideology ಇರೋದು ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಹೀಗಾಗಿ ನೋಡ್ರಿ, ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ಅವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಸೊ ಈಗ ನೋಬಡಿ ಈಸ್ ಇನ್ಎವಿಟಬಲ್ ಸಿಸ್ಟಮ್ನಲ್ಲಿ. ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡು ತೀರ್ಮಾನ ಮಾಡುತ್ತೆ, ಲೀಡರ್ಗಳು ತೀರ್ಮಾನ ಮಾಡ್ತಾರೆ. ಹೀಗಾಗಿ ಉಳಿದವೆಲ್ಲ ಸುಮ್ಮನೆ ಚರ್ಚೆ ವಿಷಯಗಳಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? Then why are you bothering? There are so many. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಎಸ್ ರೂಪೇಶ್, ಇತ್ತೀಚೆಗಂತೂ ಕಾಂಗ್ರೆಸ್ನ ನಾಯಕರು ಮಾರ್ಮಿಕವಾಗಿ ಮಾತನಾಡುವಂಥದ್ದನ್ನ ಕಲ್ತ್ಬಿಟ್ಟಿದ್ದಾರೆ. ಕುತೂಹಲಭರಿತವಾಗಿ ಏನಾಗುತ್ತೆ 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 ಅಂತ ಹೇಳಿ ಜನ ತಲೆ ಕೆಡಿಸ್ಕೊಂಡು ಹುಚ್ಚಾಗ್ಬಿಡ್ಬೇಕು, ಆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಯಾರು ಕೂಡ ಅನಿವಾರ್ಯ ಅಲ್ಲ ಅಂತ ಹೇಳಿ ಯಾರನ್ನ ಮನಸ್ಸಿನಲ್ಲಿ ಇವರು ಇಟ್ಕೊಂಡು ಹೇಳಿದ್ರು. ನೋಡಿದ್ರೆ ಒಂದ್ ಕಡೆ ಎಲ್ಲ ಹೈಕಮಾಂಡ್ 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 ಅಂತ ಹೇಳಿ ಹೈಕಮಾಂಡ್ ಕಡೆ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಮತ್ತೆ ಹೈಕಮಾಂಡ್ ಮೇಲೆ ಇದ್ರೆ ಇವ್ರು ಯಾಕೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡಬೇಕು? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಇಲ್ಲಿ ಪ್ರತಿ ಸಲನೂ ಕೂಡ, ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಎರಡನ್ನೇ ಬಿಂಬಿಸುವಂತ ಪ್ರಯತ್ನಗಳಾಗ್ತಾ ಇತ್ತು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ನಂತರ ಅಥವಾ ಡಿ ಕೆ ಶಿ ಇಲ್ಲ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ನಡೆಯೋದಿಲ್ಲ ಅಂತ ಹೇಳಿ ಒಂದಿಷ್ಟು ಟೀಕೆಗಳಿದೆ. ಹೀಗಾಗಿ ಪದೇ ಪದೇ ಹೇಳ್ಕೊಂತಾರೆ ಪಕ್ಷ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಮುಂದಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ಸಿಎಂ ಹುದ್ದೆಯನ್ನ ಇಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಚರ್ಚೆಗಳು ಹುಟ್ಟಾಕ್ಲಾಗ್ತಾ ಇತ್ತು. ಆ ರೀತಿ ಚರ್ಚೆಗಳಾಗ್ತಾ ಇತ್ತು. ಉತ್ತರಾಧಿಕಾರಿ ಎಲ್ಲರಿಗೂ ಚರ್ಚೆ ಆಗ್ತಾ ಇತ್ತು. ಇದರ ನಡುವೆ ಎಸ್.ಸಿ. ಮಹದೇವಪ್ಪ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಅವಾಗ ಇಂದಿರಾ ಗಾಂಧಿ ಕಾಲದಲ್ಲಿ ಅದೇ ತರ ಇತ್ತು. ಇಂದಿರಾ ಗಾಂಧಿ ಬಿಟ್ಟಾಗ ಮುಂದೇನಾಗುತ್ತೆ ಅಂತೇಳಿ, ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ, ಅದಾದ ಬಳಿಕ ಕಾಂಗ್ರೆಸ್ಸೇ ಮುಳುಗಿ ಹೋಗ್ಬಿಡುತ್ತೆ ಅನ್ನೋ ಚರ್ಚೆಗಳಾಗಿತ್ತು. ಹೀಗಾಗಿ ಅದಾದ ಬಳಿಕವಾಗಿ ರಾಜೀವ್ ಗಾಂಧಿ ಬಂದ್ರು, ಅದಾದ ಬಳಿಕ ಬೇರೆ ಬೇರೆ ನಾಯಕತ್ವಗಳು ಬಂತು. ಹೀಗಾಗಿ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಪ್ರಶ್ನೆ ಬಂದಾಗ ಯಾರು ಕೂಡ ಅನಿವಾರ್ಯತೆ ಅಲ್ಲ ಅಂತೇಳಿ ಇಂದಿರಾ ಗಾಂಧಿ ಅವ್ರನ್ನೇ ಕಳ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಅದಾದ ಬಳಿಕವೂ ಕೂಡ ಕಾಂಗ್ರೆಸ್ ಅನಿವಾರ್ಯತೆ, ಕಾಂಗ್ರೆಸ್ ಈಗ ಬೆಳೆದು ನಿಂತಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ ಅಂತ ಹೇಳಿದಾಗೆ ಇಬ್ಬರಿಗೂ ಕೂಡ ಡಿ ಕೆ ಶಿವಕುಮಾರ್, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಒಂದು ಅರ್ಥದಲ್ಲಿ ಮಾತಾಡಂತೆ ಕಾಣ್ತಾ ಇತ್ತು. ಅದೇ ರೀತಿ ನನ್ನ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಒಳಮರ್ಮ ಇಟ್ಟುಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಒಂದು ಕಡೆ ಡಿ ಕೆ ಶಿವಕುಮಾರ್ ಟ್ಯಾಂಕ್ ಕೊಟ್ಟಂತೆ ಆಯ್ತು. ಅದಾದ ಬಳಿಕ ಸಿದ್ದರಾಮಯ್ಯ ನಂತರ ನಾಯಕತ್ವೇ ಇಲ್ಲ ಅಂತಲ್ಲ, ನಾವೆಲ್ಲರೂ ಕೂಡ ಎರಡನೇ ಹಂತ ಮೂರನೇ ಹಂತ ನಾಯಕತ್ವ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಮೆಸೇಜ್ ಸಿದ್ದರಾಮಯ್ಯ ಓಕೆ ಇರೋಷ್ಟಿರ ಸಿದ್ದರಾಮಯ್ಯ. ಅದಾದ ಬಳಿಕ ನಾವೆಲ್ಲರೂ ಕೂಡ ಶಕ್ತಿ ಅನ್ನುವಂತ ಮಾತನ್ನ ಎಸ್.ಸಿ. ಮಹದೇವಪ್ಪ ಹೇಳ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಸ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ನಾಯಕರುಗಳಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಬ್ಬರೇ ಅಂತೇಳಿ ಬಿಂಬಿಸಬೇಕಾಗಿರೋ ಅಗತ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಇಲ್ಲ ಅಂತ ಹೇಳಿದ್ರು ಕೂಡ ಪಕ್ಷವನ್ನ ಮುನ್ನಡೆಸುವಂತ ಒಂದು ಸಾಮರ್ಥ್ಯ ಎಲ್ಲರಿಗೂ ಕೂಡ ಇದೆ ಅನ್ನುವಂತ ಅರ್ಥದಲ್ಲಿ ಎಸ್.ಸಿ. ಮಹದೇವಪ್ಪ ಮಾಡಿದ್ದಾರೆ. ಈ ಎಲ್ಲಾ ಮಾತುಗಳು ಕೂಡ ಉತ್ತರಾಧಿಕಾರಿ ಚರ್ಚೆ ಇದೆಯಲ್ಲ, ಇದರ ಮುಂದುವರಿದ ಭಾಗ ಅಂತೇಳಿ ಹೇಳಬಹುದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.